ನಮಸ್ಕಾರ, ವೆಲ್ಕಮ್ ಟು ನೀಟ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಬೇಸಿಕ್ ಕಂಪ್ಯೂಟರ್ ಬಿಲ್ಡ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಕೇವಲ 10,000 ರೂಪಾಯಿ ಬಜೆಟ್ ನಲ್ಲಿ ಇನ್ಕ್ಲೂಡಿಂಗ್ ಮಾನಿಟರ್ ಸೇರಿ ಕೇವಲ 10,000 ರೂಪಾಯಿ ಒಂದು ಬಜೆಟ್ ನಲ್ಲಿ ಒಂದು ಹೊಸ ಕಂಪ್ಯೂಟರ್ ನ ಬಿಲ್ಡ್ ಮಾಡಬಹುದು. ನೀವೇನಾದ್ರೂ ಆನ್ಲೈನ್ ಕ್ಲಾಸಸ್ ಸಲುವಾಗಿ ಅಥವಾ ಒಂದು ನಾರ್ಮಲ್ ಯೂಸೇಜ್ಗೆ ಆಫೀಸ್ ವರ್ಕ್ ಅನ್ನ ಮನೆಯಿಂದ ಮಾಡ್ತಿದ್ದೀರಾ ಅಂತಂದ್ರೆ, ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂತಂದ್ರೆ, ಅಥವಾ ಡಿಸೈನಿಂಗ್ ವರ್ಕ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಮಕ್ಕಳು ಕಂಪ್ಯೂಟರ್ ನ ಕಲಿಸೋಕೋಸ್ಕರ ಅವ್ರಿಗೆ ಒಂದು ಸಿಸ್ಟಮ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾದ್ರೆ ಈ ಒಂದು ಬಿಲ್ಡ್ ನಲ್ಲಿ ನಾನು ಏನೆಲ್ಲ ಒಂದು ಕಾನ್ಫಿಗರೇಷನ್ ಅನ್ನ ಯೂಸ್ ಮಾಡಿದೀನಿ, ಏನೆಲ್ಲ ಪಾರ್ಟ್ಸ್ ಅನ್ನ ಪರ್ಚೇಸ್ ಮಾಡಿ ಒಂದು ಬಿಲ್ಡ್ ಅನ್ನ ರೆಡಿ ಮಾಡಿದೀನಿ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಆಕ್ಚುಲಿ ಈ ವಿಡಿಯೋನ ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಡಿಲೇ ಆಗಿದ್ದಕ್ಕೆ ಕ್ಷಮೆ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡ್ತಾ ಇದ್ರೆ ಒಂದು ಎಲ್ಲಾ ಪಾರ್ಟ್ಸ್ ಅನ್ನ ಇಟ್ಟಿದ್ದೀನಿ, ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಅಂತ ನಿಮ್ಗೆ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಇದೊಂದು ಬೇಸಿಕ್ ಕಂಪ್ಯೂಟರ್ ಆಯ್ತಾ. ನೀವೇನಾದ್ರೂ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಮನೇಲಿ ಮಕ್ಕಳು ಬೇಸಿಕ್ ಕಂಪ್ಯೂಟರ್ ನ ಕಲಿತಿದ್ದಾರೆ ಅಂತಂದ್ರೆ, ಒಂದು ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂತಂದ್ರೆ, ಡಿಸೈನಿಂಗ್ ಮಾಡ್ತೀರಾ ಅಂತಂದ್ರೆ, ಆಫೀಸ್ ವರ್ಕ್ ಗಳನ್ನ ಮನೇಲಿ ಮಾಡ್ತೀರಾ ಅಂತಂದ್ರೆ, MS ಆಫೀಸ್ ಎಕ್ಸೆಲ್ ವರ್ಕ್ ಮಾಡ್ತೀರಾ ಅಂತಂದ್ರೆ ಈ PC ಬಿಲ್ಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಕೇವಲ 10,000 ರೂಪಾಯಿ ಒಳಗಡೆ ನಾನು ಇದನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಮಾನಿಟರ್. ಇದು ಒಂದೊಂದಾಗಿ ನೋಡ್ತಾ ಬರೋಣ ಏನೆಲ್ಲ ಒಂದು ಪಾರ್ಟ್ಸ್ ಅನ್ನ ಯೂಸ್ ಮಾಡಿದೀನಿ ಅಂತ. ಸೊ ಮೊದಲನೇದಾಗಿ ಒಂದು CPU ಇಂದ ಸ್ಟಾರ್ಟ್ ಮಾಡೋಣ. ಈ ಒಂದು ಬಿಲ್ಡ್ ನಲ್ಲಿ ನಾನು ಇಂಟೆಲ್ ಅವರ ಒಂದು ಪೆಂಟಿಯಂ 2nd ಜನರೇಷನ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದೀನಿ. ಡ್ಯುಯಲ್ ಕೋರ್ ಪ್ರೊಸೆಸರ್ ಇದು. ಇದ್ರ ಕ್ಲಾಕ್ ಸ್ಪೀಡ್ ಬಗ್ಗೆ ಹೇಳ್ಬೇಕು ಅಂದ್ರೆ 3 GHz ಇದೆ. ಇದು ನಿಮಗೆ ಮಾರ್ಕೆಟ್ ನಲ್ಲಿ ಆರಾಮಾಗಿ ಸಿಗುತ್ತೆ. ತುಂಬಾ ಜನ ರೀಸೇಲರ್ ಹತ್ರ ಇದು ಸ್ಟಾಕ್ ಇದೆ. ಇದು ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ಇದೊಂದು ಬೇಸಿಕ್ ಕಂಪ್ಯೂಟರ್ ಆಗಿರೋದ್ರಿಂದ ಇದು ಎನಫ್ ಅಂತ ಅನಿಸ್ತು ನನಗೆ. 1,000 ರೂಪಾಯಿ ಬಜೆಟ್ ನಲ್ಲಿ ನಮಗೆ ಒಂದು ಪ್ರೊಸೆಸರ್ ಸಿಗುತ್ತೆ. ಸೊ ನಾನು ನೆಕ್ಸ್ಟ್ GPU ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಕನ್ಸಿಸ್ಟೆಂಟ್ ಬ್ರ್ಯಾಂಡ್ ಒಂದು GPU ನ ಯೂಸ್ ಮಾಡಿದ್ದೀನಿ. ಅದು ಕೂಡ ಒಂದು 1,500 ರೂಪಾಯಿ ಬಜೆಟ್ ಅಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ನಮಗೆ ಒಂದು 6 USB ಪೋರ್ಟ್ಸ್ ಬರುತ್ತೆ. VG ಕೇಬಲ್ ಕನೆಕ್ಷನ್ ಕೂಡ ನಾವು ಮಾಡ್ಕೊಳ್ಬಹುದು. ಚೆನ್ನಾಗಿದೆ. ಇದು 1 ವರ್ಷ ವಾರಂಟಿ ಬೇರೆ ಇರುತ್ತೆ. ಬಟ್ ನಿಮಗೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂತಂದ್ರೆ ಜಿಬ್ರಾನಿಕ್ಸ್ ಇದೆ ನೋಡಿ, ಇಲ್ಲಿ ನಿಮಗೆ ತೋರ್ಸೋಕಂತ ಇದು ನಾನು ಎಕ್ಸ್ಟ್ರಾ ಇಸ್ಕೊಂಡ್ ಬಂದಿದ್ದೀನಿ. ಇದು ZDB G31 ಅಂತ. ಇದು ನಿಮ್ಗೆ 2,000 ರೂಪಾಯಿ ಪ್ರೈಸ್ ಆಗುತ್ತೆ. ಬಟ್ ನೀವು ಅದನ್ನ ಯೂಸ್ ಮಾಡೋದು ಬೆಟರ್, ಯಾಕಂದ್ರೆ 500 ರೂಪಾಯಿ ಉಳಿತಾಯ ಕೂಡ ನಿಮಗೆ ಆಗುತ್ತೆ. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ SMP ನ ಇದರಲ್ಲಿ ಒಂದು 450 ಯೂಸ್ ಮಾಡಿದ್ದೀನಿ. ಒಂದು 300 ರೂಪೀಸ್ ಆಗುತ್ತೆ. ಇಂಟೆಕ್ಸ್ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ. 1 ವರ್ಷ ವಾರಂಟಿ ಕೂಡ ಇದೆ. ಇದೊಂದು ಬೇಸಿಕ್ ಕಂಪ್ಯೂಟರ್ ಆಗಿರೋದ್ರಿಂದ ಅಷ್ಟು ಸಾಕು ಅನಿಸ್ತು ನನಗೆ. ಇನ್ ಕೇಸ್ ನೀವು ಅಪ್ ಟು 800 ವರ್ಡ್ಸ್ ವರೆಗೂ ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ಫ್ರಂಟೆಕ್ ತಗೊಳ್ಳಿ. ಫ್ರಂಟೆಕ್ ನಿಮಗೆ 700 ರೂಪೀಸ್ ಆಗುತ್ತೆ. ಬಟ್ ಒಂದು 400 ರೂಪಾಯಿ ಜಾಸ್ತಿ ಆಗುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ರ್ಯಾಮ್ ನಾನು 4GB ರ್ಯಾಮ್ ಯೂಸ್ ಮಾಡಿದ್ದೀನಿ. DDR2 ರ್ಯಾಮು. ಯಾಕಂದ್ರೆ DDR2 ಅಂದ್ರೆ ಇದು ಮದರ್ ಬೋರ್ಡ್ಗೆ DDR2 ಮಾತ್ರ ಸಪೋರ್ಟ್ ಆಗುತ್ತೆ. ಹಾಗಾಗಿ 2+2 4GB ರ್ಯಾಮ್ ಯೂಸ್ ಮಾಡಿದ್ದೀನಿ. ಅದೊಂದು 800 ರೂಪೀಸ್ ನಿಮ್ಗೆ ಆಗುತ್ತೆ. ಸೊ ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಇದರಲ್ಲಿ ಯೂಸ್ ಮಾಡಿರೋದು Seagate ಅವರ ಒಂದು ಹಾರ್ಡ್ ಡಿಸ್ಕ್ 500GB ಹಾರ್ಡ್ ಡಿಸ್ಕ್ ಯೂಸ್ ಮಾಡಿದ್ದೀನಿ. 5200 RPM ಸ್ಪೀಡ್ ಅಲ್ಲಿ ಅದು ವರ್ಕ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ SSD ಕೂಡ ಇದರಲ್ಲಿ ಇದೆ. 120GB SSD ಯೂಸ್ ಮಾಡಿದ್ದೀನಿ. SSD ಏನಕ್ಕೆ ಅಂತಂದ್ರೆ ತುಂಬಾ ಸ್ಪೀಡ್ ಆಗುತ್ತೆ ಇದರ ವರ್ಕ್. ಹಾಗಾಗಿ ನಮಗೆ ಹಾರ್ಡ್ ಡಿಸ್ಕ್ ಇಲ್ಲ ಅಂತಂದ್ರೂ SSD ತುಂಬಾ ಮುಖ್ಯ ಆಗುತ್ತೆ. ಇದ್ರ ಬೆಲೆ ನಿಮ್ಗೆ 1,300 ರೂಪಾಯಿ ಆಗುತ್ತೆ. ಇದು ಬಯೋಸ್ಟಾರ್ ಅಂತ 6GB/s ಸ್ಪೀಡ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಇದು SSD ಹಾಕಿದ್ರೆ ಬೆಟರ್ ಅಂತ ನಾನು ಇದನ್ನ ಚೂಸ್ ಮಾಡಿದೆ. ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಒಂದು ಟೋಟಲ್ ಸೆಕ್ಯೂರಿಟಿ ತಗೊಂಡಿದ್ದೀನಿ K7 ಅವ್ರದ್ದು. ಯಾಕಂದ್ರೆ ತುಂಬಾ ಒಂದು ಮೆಮರಿ ಕಾರ್ಡ್ ಅನ್ನ ಆಮೇಲೆ ಪೆನ್ಡ್ರೈವ್ಸ್ ಹಾಕ್ತಾ ಇರ್ತೀವಿ, ಇಂಟರ್ನೆಟ್ ಬ್ರೌಸ್ ಮಾಡ್ತಾ ಇರ್ತೀವಿ. ಹಾಗಾಗಿ K7 ಟೋಟಲ್ ಸೆಕ್ಯೂರಿಟಿ ಒಂದು 300 ರೂಪೀಸ್ ನಿಮಗೆ ಸಿಗುತ್ತೆ. ಇದು ಹಾಕೊಂಡ್ರೆ ಒಳ್ಳೇದು ಅಂತ ಇದರಲ್ಲಿ ತಗೊಂಡೆ. ಸೊ ನಾನು ನೆಕ್ಸ್ಟ್ ಕ್ಯಾಬಿನೆಟ್, ಇಂಟೆಕ್ಸ್ ಕ್ಯಾಬಿನೆಟ್ ಆಯ್ತಾ. ಇದು 1,000 ರೂಪಾಯಿ ಬಜೆಟ್ ಅಲ್ಲಿ ನಮಗೆ ಸಿಗುತ್ತೆ. ಇದನ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ಇದು ಅಫಿಷಿಯಲ್ ಆಗಿ ತುಂಬಾ ಚೆನ್ನಾಗಿದೆ. ಲುಕ್ ಡಿಸೈನ್ ವೈಸ್ ಆಸಮ್ ಅಂತ ಹೇಳ್ಬೋದು. ಆಮೇಲೆ ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪ್ಲಾಸ್ಟಿಕ್ ಮತ್ತೆ ಮೆಟಲ್ ಬಾಡಿಯಿಂದ ಮಾಡಿದ್ದಾರೆ ಇದನ್ನ. ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿದೆ. ಸೊ ನೆಕ್ಸ್ಟ್ ಕೀಬೋರ್ಡ್ ಮೌಸ್, ವೈರ್ ಕೀಬೋರ್ಡ್ ಮೌಸ್ ಒಂದು 250 ರೂಪಾಯಿ ನಿಮಗೆ ಕಾಂಬೋ ಪ್ಯಾಕ್ ಅಲ್ಲಿ ಸಿಗುತ್ತೆ. ಫಾಕ್ಸಿನ್ ಬ್ರ್ಯಾಂಡು. ಸೊ ಇದು ಕೂಡ ಬೆಸ್ಟ್ ಆಗಿದೆ. ಹಾಗಾಗಿ ಇದನ್ನ ಚೂಸ್ ಮಾಡಿದೆ. ವೈರ್ಲೆಸ್ ತಗೋತೀವಿ ಅಂದ್ರೆ ಒಂದು 700 ರೂಪೀಸ್ ಆಗುತ್ತೆ. ಬೇಡ 250 ರೂಪಾಯಿದಲ್ಲಿ ಸಾಕಂತ ಇದನ್ನ ಚೂಸ್ ಮಾಡಿದೆ. ಬಜೆಟ್ ಅನ್ನು ಆದಷ್ಟು ಕಡಿಮೆ ಮಾಡಬೇಕಾಗಿತ್ತು. ನೆಕ್ಸ್ಟ್ ಮಾನಿಟರ್ ನಿಮಗೆ ಲಾಸ್ಟ್ ಬಿಲ್ಡ್ ಅಲ್ಲಿ 13,000 ರೂಪಾಯಿ ಬಜೆಟ್ ನಲ್ಲಿ ನಾನು ಒಂದು ಫ್ರಾಂಟೆಕ್ ಮಾನಿಟರ್ ತೋರಿಸಿದೆ 2,700 ರೂಪಾಯಿ ಬಜೆಟ್ ನಲ್ಲಿ. ಸೊ ಅದನ್ನ ನೀವು ಚೂಸ್ ಮಾಡಬಹುದು. ಬಟ್ ಈ ಸರಿ ನಾನು ಪರ್ಚೇಸ್ ಮಾಡಲಿಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ಎಕ್ಸ್ಟ್ರಾ ಮಾನಿಟರ್ ಇತ್ತು ಆಡ್ ಕೊಂದು. ಸೊ ಇದನ್ನ ನಿಮಗೆ ತೋರ್ಸೋಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ.
ಬಟ್ ಇದು ಆಡ್ಕೊಂಡ್ ತಗೋತೀರಾ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆಯ್ತಾ, ಮೇ ಬಿ ಒಂದು 4,000 ರೂಪಾಯಿ ಆಗುತ್ತೆ. ಬೆಟರ್ ಫ್ರಾಂಟೆಕ್ ತಗೊಳ್ಳಿ, 2,700 ರೂಪಾಯಿ ಆಗುತ್ತೆ. ಇನ್ ಕೇಸ್ ನಿಮ್ಮ ಮಾನಿಟರ್ ಬೇಡ, ನಿಮ್ಮ ಮನೇಲಿ ಟಿವಿ ಇತ್ತು ಅದಕ್ಕೆ ಕನೆಕ್ಟ್ ಮಾಡ್ತೀವಿ ಅಂತಂದ್ರೆ ಈ ಬಿಲ್ಡ್ ನಿಮಗೆ ಬರೀ 7,000 ರೂಪಾಯಿ ಬಜೆಟ್ ಅಲ್ಲಿ ಆಗುತ್ತೆ. ಸೊ ಬೆಸ್ಟ್ ಅಂತ ಹೇಳ್ಬೋದು 7,000 ರೂಪಾಯಿ ಬಜೆಟ್ ಅಲ್ಲಿ. ಆಮೇಲೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿ ಇದು ಹೇಗೆ ವರ್ಕ್ ಆಗುತ್ತೆ, ಸ್ಪೀಡ್ ಎಷ್ಟಿದೆ ಅಂತ ತೋರಿಸ್ತೀನಿ. ಇದನ್ನ ಪಿ ಸಿ ಬಿಲ್ಡ್ ನ ತೋರ್ಸಕ್ಕೆ ತುಂಬಾ ಲೆಂತ್ ಆಗಿಬಿಡುತ್ತೆ ವಿಡಿಯೋನ, ಅದನ್ನ ಸಪರೇಟ್ ಒಂದು ನಾನು ಇದು ಟ್ಯುಟೋರಿಯಲ್ ಮಾಡ್ತೀನಿ. ಆಮೇಲೆ ಇದು ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಜಸ್ಟ್ ಒಂದು ಬೇಸಿಕ್ ಬಿಲ್ಡ್ ಆಯ್ತಾ. ಇನ್ ಕೇಸ್ ನೀವಾದ್ರೆ 20,000 ರೂಪಾಯಿ, 40,000 ರೂಪಾಯಿ, 1,00,000 ರೂಪಾಯಿ ಬಜೆಟ್ ಅಲ್ಲಿ ನೀವು ಬಿಲ್ಡ್ ಮಾಡ್ತೀರಾ ಅಂತಂದ್ರೆ ನನ್ನ ಫ್ರೆಂಡ್ ಇನ್ನೊಂದು ಚಾನಲ್ ಇದೆ ಐ ಟಿ ಗೇನ್ ಟೆಕ್ ಅಂತ, ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬಹುದು. ಅಲ್ಲಿ ನಿಮ್ಗೆ ಏನ್ ಗೊತ್ತಾ, ಪ್ರೈಸ್ ಬಗ್ಗೆ ಐಡಿಯಾ ಬರುತ್ತೆ, ಯಾವ ಒಂದು ಪಾರ್ಟ್ಸ್ ನ ಪರ್ಚೇಸ್ ಮಾಡಬೇಕು, ಆ ಪಾರ್ಟ್ಸ್ ನ ಒಂದು ಪ್ರೈಸ್ ಏನಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಈಗ ಒಂದು ಕನೆಕ್ಷನ್ ಮಾಡಿ ನಿಮ್ಗೆಲ್ಲ ತೋರಿಸ್ತೀನಿ ನೀಟಾಗಿ. ಆಮೇಲೆ ಇದ್ರಲ್ಲಿ ನಾನು ವಿಂಡೋಸ್ 10 ಯೂಸ್ ಮಾಡ್ತಾ ಇದ್ದೀನಿ. ವಿಂಡೋಸ್ 10 ಸೀರಿಯಲ್ಗೆ ನಿಮಗೆ ಆನ್ಲೈನ್ ಅಲ್ಲಿ 1,000 ರೂಪಾಯಿಗೆ ಸಿಗುತ್ತೆ. ನಾನು ಲಿಂಕ್ ಬೇರೆ ಕೊಟ್ಟಿರ್ತೀನಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ, ಹಾಗಾದ್ರೆ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಒಂದಿಷ್ಟು ಸಾಫ್ಟ್ವೇರ್ ನ ಇದರಲ್ಲಿ ಇನ್ಸ್ಟಾಲ್ ಮಾಡಿ ಇದು ಸ್ಪೀಡ್ ಹೇಗಿದೆ, ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಓಕೆ, ನೋಡ್ತಾ ಇದ್ರೆ ಸಿಸ್ಟಮ್ ರೆಡಿ ಆಗಿದೆ ಈಗ ಯೂಸ್ ಮಾಡಕ್ಕೆ. ಈಗ ಟರ್ನ್ ಆನ್ ಮಾಡ್ತೀನಿ, ನೋಡಿ ಎಷ್ಟು ಕ್ವಿಕ್ ಆಗಿ ಇದು ಆನ್ ಆಗುತ್ತೆ ಅಂತ. ಸೊ ಈಗ ಆನ್ ಮಾಡಿದ ತಕ್ಷಣ ನಮಗೆ ಸಿ ಪಿ ಯು ಅಂದ್ರೆ ಕ್ಯಾಬಿನೆಟ್ ಇಂದ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ, ಅಂದ್ರೆ ಫ್ಯಾನ್ ಸೌಂಡು. ಬಟ್ ಇಟ್ಸ್ ಓಕೆ, ಕೂಲಿಂಗ್ ಸಿಸ್ಟಮ್ ನ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಇಲ್ಲಿ. ಓಕೆ, ನೋಡಿ ಆನ್ ಆಗ್ತಾ ಇದೆ. ವಿಂಡೋಸ್ 10 OS ಅನ್ನ ನಾನು ಇದರಲ್ಲಿ ಹಾಕಿದ್ದೀನಿ. ನೋಡ್ತಾ ಇದ್ರೆ ಒಂದು ಓಪನ್ ಆಗಕ್ಕೆ ಒಂದು 10 to 15 ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಕ್ವಿಕ್ ಆಗಿ ಇದು ಓಪನ್ ಆಗುತ್ತೆ. ಇದು ನೋಡ್ತಾ ಇದ್ರೆ ವಿಂಡೋಸ್ 10 ನಿಮಗೆ ಡೆಸ್ಕ್ಟಾಪ್ ಮೇಲೆ ಕಾಣ್ತಾ ಇದೆ. ಈಗ ಇದರ ಕಾನ್ಫಿಗರೇಷನ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಪಿ ಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. 120 GB SSD ಇದೆ ನೋಡಿ ಇಲ್ಲಿ. ಇದಾದ ನಂತರ 250+250 ಇದು ಹಾರ್ಡ್ ಡಿಸ್ಕು. ಇದಾದ ನಂತರ ಒಂದು ಸಿಸ್ಟಮ್ ಕಾನ್ಫಿಗರೇಷನ್ ನೋಡ್ತಾ ಇದ್ರೆ ಇಲ್ಲಿ ಪೆಂಟಿಯಮ್ ಡ್ಯುಯಲ್ ಕೋರ್ CPU ಇದು. ಆಮೇಲೆ ನೋಡ್ತಾ ಇದ್ರೆ 2.93 to 2.92 GHz, ಅಪ್ರಾಕ್ಸಿಮೇಟ್ಲಿ ಒಂದು 3 GHz ಸ್ಪೀಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ. ಇದನ್ನ ಬಿಟ್ಟರೆ ನೆಕ್ಸ್ಟ್ ಒಂದಿಷ್ಟು ಸಾಫ್ಟ್ವೇರ್ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೋಡ್ತಾ ಇದ್ರೆ ನುಡಿಫೈ ಹಾಕಿದ್ದೀನಿ. ಆಮೇಲೆ MS ಆಫೀಸ್ ಇದೆ. ಆಫೀಸ್ ಅಂದ್ರೆ ಒಂದು MS ವರ್ಡ್ ಮತ್ತೆ ಎಕ್ಸೆಲ್ ಇದೆ. ಆಮೇಲೆ ಕೊರಲ್ಡ್ರಾ ಇದೆ, ಎಡಿಟಿಂಗ್ ಮತ್ತೆ ಡಿಸೈನಿಂಗ್ ಪರ್ಪಸ್. ಆಮೇಲೆ ಫೋಟೋಶಾಪ್ ಇದೆ, ಫೋಟೋ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ. ಇದಾದ ನಂತರ ಒಂದು ನೀವೇನಾದ್ರೂ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಎಡಿಟ್ ಮಾಡ್ತೀರಾ ಅಂತಂದ್ರೆ, ಸಣ್ಣ ಪುಟ್ಟ ವಿಡಿಯೋಸ್ ಎಡಿಟಿಂಗ್ ಮಾಡ್ತೀರಾ ಅಂತಂದ್ರೆ 1080 ಕ್ಲಾರಿಟಿನಲ್ಲಿ ಒಂದು ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ಸಾಫ್ಟ್ವೇರ್ ಸಹಿತ ಹಾಕಿದ್ದೀನಿ. ನಾನು ಇದೇ ಸಾಫ್ಟ್ವೇರ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದು. ಈಗ ಆಮೇಲೆ ಒಂದಿಷ್ಟು ಬ್ರೌಸರ್ ಸಹಿತ ಹಾಕಿದ್ದೀನಿ ನೋಡಿ ಇಲ್ಲಿ, ಕ್ರೋಮ್ ಬ್ರೌಸರ್ ಹಾಕಿದ್ದೀನಿ. ಆಮೇಲೆ ಇಂಟರ್ನೆಟ್ ಕನೆಕ್ಷನ್ ಕೂಡ ಇದಕ್ಕಿದೆ. ನಾನು ಇದಕ್ಕೆ ಸಪರೇಟ್ ಡೇಟಾ ಕಾರ್ಡ್ ಹಾಕಿದ್ದೀನಿ ಆಯ್ತಾ. TP ಲಿಂಕ್ ಒಂದು 500 ರೂಪೀಸ್ ಆಗುತ್ತೆ ನಿಮಗೆ, 2.6 GHz. ಓಕೆ, ಈಗ ಸ್ಪೀಡ್ ಎಷ್ಟಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಒಂದೊಂದೇ ಒಂದು ಸಾಫ್ಟ್ವೇರ್ಸ್ನ ಓಪನ್ ಮಾಡಿ. ಮೊದಲಾಗಿ ಒಂದು ಬ್ರೌಸರ್ ಓಪನ್ ಮಾಡೋಣ. ನೋಡ್ತಾ ಇದ್ರೆ ಕ್ರೋಮ್ ಬ್ರೌಸರ್ ತುಂಬಾ ಕ್ವಿಕ್ ಆಗಿ ಓಪನ್ ಆಯಿತು. ಸೊ ಈಗ ನೆಕ್ಸ್ಟ್ MS ವರ್ಡ್ ನೋಡಿ ಎಷ್ಟು ಕ್ವಿಕ್ ಆಗಿ ಓಪನ್ ಆಗುತ್ತೆ. ಇದಂದ್ರೆ ಎಕ್ಸೆಲ್ ನೋಡಿ, ಸೂಪರ್. ಓಕೆ, ನೆಕ್ಸ್ಟ್ ಕೊರಲ್ಡ್ರಾ ನೋಡಿ. ಕೊರಲ್ಡ್ರಾ ಒಂದು ದೊಡ್ಡ ಸಾಫ್ಟ್ವೇರ್ ಆಯ್ತಾ, ಬಟ್ ಸ್ಟಿಲ್ ಇದರಲ್ಲಿ ಒಂದು 8 to 10 ಸೆಕೆಂಡ್ ಟೈಮ್ ತಗೊಳುತ್ತೆ, ಅಂದ್ರೆ ಗ್ರೇಟ್ ಅಂತ ಹೇಳ್ಬೋದು. ಸೊ ಇದಾದ ನಂತರ ಫೋಟೋಶಾಪ್ ನೋಡಿ, ಫೋಟೋಶಾಪ್ ಸಹಿತ ಕ್ವಿಕ್ ಆಗಿ ಓಪನ್ ಆಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಕೊರಲ್ಡ್ರಾ ಓಪನ್ ಮಾಡೋಣ, ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ಓಪನ್ ಮಾಡೋಣ. ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ ಸಹಿತ ಕ್ವಿಕ್ ಆಗಿ ಓಪನ್ ಆಗುತ್ತೆ. ಇಟ್ಸ್ ಅಮೇಸಿಂಗ್ ಅಂತ ಅನ್ಸುತ್ತೆ ನನಗೆ ಈ ಕಾನ್ಫಿಗರೇಷನ್ ಅಲ್ಲಿ. ಆಮೇಲೆ ಈಗ ಇನ್ನೊಂದ್ಸರಿ ಓಪನ್ ಮಾಡೋಣ ಆಯ್ತಾ, ನಿಮ್ಗೆ ತೋರಿಸ್ತೀನಿ ಈಗ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ನೋಡಿ. ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಮತ್ತೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತಾ ಇದ್ದೀನಿ. ಇದಾದ ನಂತರ MS ವರ್ಡ್ ನೋಡಿ ಕ್ವಿಕ್ ಆಗಿ ಓಪನ್ ಆಗುತ್ತೆ. ಎಕ್ಸೆಲ್ ನೋಡಿ, ಸೂಪರ್. ನೆಕ್ಸ್ಟು ಕೊರಲ್ಡ್ರಾ. ಇದಾದ ನಂತರ ಫೋಟೋಶಾಪ್ ಓಪನ್ ಮಾಡೋಣ. ಫೋಟೋಶಾಪ್ ಆಯಿತು. ಸೊ ಇದಾದ ನಂತರ ನೆಕ್ಸ್ಟು ಪವರ್ ಡೈರೆಕ್ಟರು, ಇದು ಕೂಡ ಕ್ವಿಕ್ ಆಗಿ ಓಪನ್ ಆಗುತ್ತೆ. ಓಕೆ, ಇದೆಲ್ಲ ಕ್ಲೋಸ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ ನುಡಿಫೈ. ನಿಮ್ಗೆ ಏನಾದರೂ ನುಡಿ ಟೈಪಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ನುಡಿಫೈ ಸೈಟ್ ಅದಕ್ಕೆ ಹಾಕೋಬೋದು. ಸೊ ಇದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಅನ್ಕೋತೀನಿ. ಓಕೆ, ಇದಿಷ್ಟು ನೋಡಿ ಓಪನ್ ಆಯಿತು. ಓಕೆ, ಸ್ವಲ್ಪ ಲೇಟ್ ಆಗುತ್ತೆ ಇದು ನುಡಿಫೈ ಓಪನ್ ಆಗೋಕ್ಕೆ. ಸೊ ಇಷ್ಟು ಸ್ಪೀಡ್ ಎನಫ್ ಆಯ್ತಾ ಈ ಒಂದು ಕಾನ್ಫಿಗರೇಷನ್ಗೆ? ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಇದರಲ್ಲಿ, ಯಾಕಂದರೆ ಡ್ಯುಯಲ್ ಕೋರ್ ಪ್ರೊಸೆಸರ್ ಇರೋದ್ರಿಂದ. ಆಮೇಲೆ ಇದೆಲ್ಲ ಯೂಸ್ ಮಾಡಿದ ಎಲ್ಲ ಒಂದು ಪ್ರಾಡಕ್ಟ್ಸ್ ಏನಿದೆ ಎಲ್ಲ ಒಂದು ವರ್ಷ ವಾರಂಟಿ ಇದೆ. ಹಾಗಾಗಿ ನೀವು ಆರಾಮಾಗಿ ಇದನ್ನ ಚೂಸ್ ಮಾಡ್ಬೋದು. ಆಮೇಲೆ ನಿಮಗೇನಾದರೂ ಕ್ಯಾಮ್ರಾದಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ, ನಾನು ನಿನ್ನೆ ಫುಜಿ ಫಿಲ್ಮ್ ಕ್ಯಾಮ್ರಾ ರಿವ್ಯೂ ಮಾಡಿದ್ದೀನಿ, ಅನ್ಬಾಕ್ಸಿಂಗ್ ರಿವ್ಯೂ ಮಾಡಿದ್ದೀನಿ. ಅದನ್ನು ಕೂಡ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಇದುವರೆಗೂ ನೋಡಿಲ್ಲ ಅಂತಂದರೆ
ಆಮೇಲೆ ಈ ನಮ್ಮ ಒಂದು ಎಫರ್ಟ್ಗೆ ದಯವಿಟ್ಟು ನಿಮ್ಮ ಕಡೆಯಿಂದ ನಾವು ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಓಕೆ, ವಿಡಿಯೋ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆಮೇಲೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ತುಂಬಾ ಜನ ಒಂದು ಕಡಿಮೆ ಬಜೆಟ್ ನಲ್ಲಿ ಒಂದು ಹೊಸ ಸಿಸ್ಟಮ್ ನ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ, ಅಂತವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಯಾವುದೇ ಒಂದು ಪ್ರಶ್ನೆಗಳಿತ್ತು ಅಂತಂದ್ರೆ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೇರವಾಗಿ ಕೇಳಬಹುದು. ನೀವಿನ್ನು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಲಿಂಕ್ ಸಹಿತ ಕೊಟ್ಟಿರ್ತೀನಿ. ಆಮೇಲೆ ಈ ಒಂದು ಎಲ್ಲಾ ಪಾರ್ಟ್ಸ್ ಅನ್ನ ನಾನು ಒಂದು SP ರೋಡ್ ಅಲ್ಲಿ ಇರತಕ್ಕಂತ ಒಂದು ಶಾಪ್ ನಲ್ಲಿ ಪರ್ಚೇಸ್ ಮಾಡಿದೆ. ಶಾಪ್ ಅಡ್ರೆಸ್ ಸಹಿತ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಒಂದು ಪಾರ್ಟ್ಸ್ ಗಳನ್ನ ಇದೇ ಪ್ರೈಸ್ ಗೆ ನೀವು ಪರ್ಚೇಸ್ ಕೂಡ ಮಾಡಬಹುದು. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.